ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಮಾತಾಡ್ತಿದ್ದಾರೆ. ಇವರಿಬ್ರು ಆಯ್ತು, ಅಶೋಕ್ ಮಾತಾಡ್ಲಿ. ಆಯ್ತು, ಇವರಿಬ್ರು ಜಗಳ ಆಡ್ತಾರೆ ಪಕ್ಕದ ಮನೆ. ಹೌದು, ಅಲ್ಲಿ ಸಾಯಂಕಾಲ ಸೇರ್ತಾರೆ ಇವರಿಬ್ರು. ಅಲ್ಲಿ ಜಗಳ ಆಡ್ಕೊಂಡ್ಲಿ ಇವರಿಬ್ರು. ಜಗಳ ಆಡ್ತಿಲ್ಲಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ ಯೂನಿವರ್ಸಿಟಿಗಳು ಮುಚ್ಚಬಾರದು. ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ದಾರೆ. ಒಬ್ಬರು ಪ್ರೊಫೆಸರ್ ವೈಸ್ ಚಾನ್ಸಲರ್ ಹೇಳ್ತಾ ಇದ್ದಾರೆ, ನಾನೆಲ್ಲ ಹೇಳ್ತಾ ಇರೋದು. ವೈಸ್ ಚಾನ್ಸಲರ್ ಏನು ಹೇಳಿದ್ದಾರೆ ಅಂದ್ರೆ, ಮುಚ್ಚುವುದು ಸುಲಭ, ಉನ್ನತ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗಬೇಕೆಂದು ಯುಜಿಸಿ ನೀತಿ ಆಯೋಗ ಹೇಳುತ್ತಿದೆ. ರಾಜ್ಯ ಸರ್ಕಾರ ಮಾತ್ರ ವಿವಿಗಳನ್ನೇ ಮುಚ್ಚಲು ಹೊರಟಿದೆ. ಇದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಗಾಢ ಪರಿಣಾಮ ಬೀರಲಿದೆ. ವಿವಿ ಮುಚ್ಚುವುದು ಸುಲಭ, ಆದರೆ ಇದರಿಂದ ಆಡಳಿತಾತ್ಮಕ ಸಮಸ್ಯೆ ಹೆಚ್ಚು. ಪ್ರೊಫೆಸರ್ ಕೆ.ಎಸ್. ರಂಗಪ್ಪ, ವಿಶ್ರಾಂತ ಕುಲಪತಿ, ಮೈಸೂರು ವಿಶ್ವವಿದ್ಯಾಲಯ. 100 ಕೇಸವೆ ಆಯ್ತು, 100 ಕೇಸವೆ ಅವ್ರು ಬಿಟ್ಬಿಡಿ. ಪ್ರೊಫೆಸರ್ ಕೆ.ಆರ್. ವೇಣುಗೋಪಾಲ್, ವಿಶ್ರಾಂತ ಉಪಕುಲಪತಿಗಳು. ಮತ್ತೆ ಯಾಕೆ ಮಾತಾಡ್ತೀರಿ? ಮತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಜಿಲ್ಲೆಗೊಂದು ಅವ್ರು ಮಾತಾಡಲಿ. ಉತ್ತರ ಕೊಡಿ ಇವ್ರೆ. ಜಿಲ್ಲೆಗೊಂದು ಉತ್ತರ ಕೊಡಿ ಅದಕ್ಕೆ. ಜಿಲ್ಲೆಗೊಂದು, ನಿಜಕ್ಕೊಂದು ಪರಿಕಲ್ಪನೆ ಎಲ್ಲ ಉನ್ನತ ಶಿಕ್ಷಣ ತಲುಪಿಸಲು ಇದು ಸಹಕಾರಿಯಾಗಿದೆ. ಹೆಣ್ಣು ಮಕ್ಕಳು ಹೊರ ಜಿಲ್ಲೆಗೆ ಕಳುಹಿಸಿ ಹಾಸ್ಟೆಲ್ನಲ್ಲಿಟ್ಟು ಓದಿಸುವ ಪ್ರಮಾಣ ನಮ್ಮಲ್ಲಿ ಕಡಿಮೆ. ಜಿಲ್ಲೆಗೊಂದು ವಿವಿ ಇಲ್ಲದಿದ್ದರೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಪ್ರೊಫೆಸರ್ ಕೆ.ಆರ್. ವೇಣುಗೋಪಾಲ್, ವಿಶ್ರಾಂತ ಕುಲಪತಿ, ಬೆಂಗಳೂರು ವಿವಿ. ಪ್ರೊಫೆಸರ್ ಪದ್ಮಾ ಚಂದ್ರಶೇಖರ್ ಅವರು ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿರಿ ನಾವೆಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರೋದು, ಯಾರು ಶಿಕ್ಷಣ ತಜ್ಞರಿದ್ದಾರೆ ಅವರು ಹೇಳ್ತಾ ಇರೋಂಥದ್ದು. ನಾನು ಹೇಳೋದು, ಸರ್ಕಾರ ಕೂಲಾಗಿ ಕೇಳಿಸ್ಕೊಂಡ್ಲಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ನಮ್ಗಿಂತ ಜೋರಾಗಿ ಕೊಡ್ಬೋದು. ನಮ್ಗೆ ಇಲ್ಲಿ ಯಾವುದು ಚೀಟಿ ಬರಲ್ಲ, ಅವ್ರಿಗೆ ಚೀಟಿ ಕೊಡಕ್ಕೆ ಒಂದು 50 ಜನ ಅವರಲ್ಲಿ ಕೊಡ್ತಾರೆ. ಅವರು ದಾಖಲೆಗಳು ಇಮಿಡಿಯೇಟ್ ಎಲ್ಲ ಕೊಡ್ತಾರೆ. ನಮ್ಗೆ ಯಾರು ಕೊಡಲ್ಲ, ನಾವೇ ತಗೊಂಡು ಮಾತಾಡಬೇಕು. ಅದರಿಂದ ಅವ್ರು ಮಾತಾಡೋಕೆ ಹೆಚ್ಚು ಅವಕಾಶ ಇದೆ, ಸಂಪನ್ಮೂಲ ಇದೆ, ಮಾಹಿತಿ ಇದೆ. ಮಾತಾಡ್ಲಿ, ನಾವು ಮಾತಾಡೋ ಸ್ವಲ್ಪ ಕೇಳಿ. ಇದೇ ಸಭೆಯಲ್ಲಿ ನೀವೇನೇನು ಮಾತಾಡಿದ್ದೀರಾ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ನಾವು ಈಗಾಗಲೇ ನಾನೇ ಹೋಗಿದ್ದೆ ಹೋರಾಟಕ್ಕೆ, ಮಂಡ್ಯದಲ್ಲಿ ಪ್ರೊಟೆಸ್ಟ್ಗೆ ನಾನೇ ಹೋಗಿ ಬಂದಿದ್ದೀನಿ. ಈಗಾಗಲೇ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗನೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ವಿವಿ ಇರಬೇಕು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬೇರೆ ವಿದೇಶದಲ್ಲಿ ಏನಿದೆ ಅಂದ್ರೆ, ಚಿಕ್ಕ ವಿವಿಗಳು ಶ್ರೇಷ್ಠ ವಿವಿಗಳು ಎನ್ನ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ವಿದೇಶಗಳಲ್ಲಿ. ಅವ್ರೇನ್ ಮಾಡ್ತಾರೆ, 7 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಅಮೆರಿಕಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, 60,000 ಇದ್ದಾರೆ. ಅದು 60,000 ಅದೊಂದೇ ದೊಡ್ಡದು. ಇಡೀ ಅಮೆರಿಕಾಗೆ ದೊಡ್ಡದು ಅಂದ್ರೆ 60,000 ಇರೋ ವಿಶ್ವವಿದ್ಯಾಲಯನೇ ದೊಡ್ಡದು. ನಮ್ಮಲ್ಲಿ ಬೆಂಗಳೂರು ಯೂನಿಯನ್ ಹಿಂದೆ ದೊಡ್ಡದು ಅಂದ್ರೆ 3.5 ಲಕ್ಷ. ಈಗ ಕಡಿಮೆ ಆಗಿದೆ, ಅದನ್ನ ಡಿವೈಡ್ ಮಾಡಿ 1.28 ಮಾಡಿದ್ದಾರೆ. 3.5 ಲಕ್ಷ. ಅಲ್ಲಿ ದೊಡ್ಡ ಯೂನಿವರ್ಸಿಟಿ ಅಂದ್ರೆ 60,000, ಚಿಕ್ಕ ಯೂನಿವರ್ಸಿಟಿ 7,000. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾಗಲಕೋಟೆಯವರು ಇವತ್ತು ಬಂದು ನನ್ನ ಕಾಲಿಗೆ ಬೀಳಕ್ ಬಂದಿದ್ರು. ಇವತ್ತು ಅಮೆರಿಕ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನಮ್ಮ ದೇಶ ಬಗ್ಗೆ ನೀವು ಹೇಳ್ಬಿಟ್ಟು ಹೇಳಿ. ಬಾಗಲಕೋಟೆಯವರು ಪರಿಸ್ಥಿತಿ, ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ನಾನೇನು ಈಲ್ಡಾಗಲ್ಲ. ಬಾಗಲಕೋಟೆಯವರು ಫೀಸ್ ಜನ ಎಲ್ಲ ಬಂದಿದ್ರು. ಬಾಗಲಕೋಟೆ ನಾವು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶ 45,000. ಸ್ವಾತಂತ್ರ್ಯ ನಂತರ 45,000 ಇದ್ದಾರೆ ಬಾಗಲಕೋಟೆಯಲ್ಲಿ. ಹಿಂದುಳಿದ ಜಿಲ್ಲೆ. ನಂಜುಂಡಪ್ಪ ವರದಿಯಲ್ಲೂ ಹಿಂದುಳಿದಿದೆ. ಈಗೂ ಅದನ್ನ ಯಾಕೆ ಹಿಂದುಳಿಸ್ತೀರಾ ನೀವು? ಅಲ್ಲಿ ವಿದ್ಯಾರ್ಥಿಗಳು ಬಂದು 45,000 ಜನ ವಿದ್ಯಾರ್ಥಿಗಳು. ಅಲ್ಲಿ ದುಡ್ಡುನು ಕೂಡ ಇದೆ. ಅವ್ರು ಬಂದಿದ್ರು, ನಮ್ಗೇನು ದುಡ್ಡು ಬೇಡ, ನಮ್ಮಲ್ಲೇ 20 ಕೋಟಿಯಷ್ಟು ಏನೋ ಅಂದಾಜು 20 ಕೋಟಿಯಷ್ಟು ನಮ್ಮ ಹತ್ರನೇ ದುಡ್ಡಿದೆ ಅಂತ ಹೇಳ್ತಾರೆ. ನಮ್ಮ ಹತ್ರನೇ ದುಡ್ಡಿದೆ, ದಯವಿಟ್ಟು ಮುಚ್ಚಬೇಡಿ. ಮಾತಾಡ್ತಿದ್ರು ಇಲ್ಲಿ. ಆಯ್ತು, ಮಾತಾಡ್ತಾರಲ್ಲ, ಕೂತ್ಕೊಳ್ಳಿ. ಈಗ ಮಾತಾಡಿ, ನಾಲ್ದು ಮತ್ತೆ ಟೈಮ್ ಇದೆ, ಮಾತಾಡಿ. ಅವಾಗ ಅಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಫೋಟೋ, ಇದನ್ನೇನ್ ಮಾಡ್ತೀರಾ? ನಿಮ್ ನೀತಿ ಏನು? ವಿದ್ಯೆನ ಮುಚ್ಚಬೇಕು, ವೈನ್ ಸ್ಟೋರ್ಗಳು ಜಾಸ್ತಿ ಮಾಡ್ಬೇಕು. ಇದನ್ನ ವೈನ್ ಸ್ಟೋರ್ ಮಾಡ್ತೀರಾ, ಬಾರ್ ಮಾಡ್ತೀರಾ? ಇದನ್ನ
ಏನ್ ಮಾಡ್ತೀರಿ ಹೇಳಿ? ಮಂಡ್ಯದಲ್ಲೂ ಹಿಂಗೆ ಇದೆ, ಮಂಡ್ಯದಲ್ಲೂ ಇದೆ. ನೀವೇನೋ ಹೊಸದಾಗಿ ಇದರೋದೆಲ್ಲ ಕೊಡ್ತಾ ಇದ್ದೀರಾ ನೀವು. ಆಯ್ತು, ಪೋಸ್ಟ್ ಯಾವ್ದೋ ಒಂದು ಮಾಡೋರಲ್ಲ. ಅದು ನೀವು ಉತ್ತರ ಕೊಡೋ ಮತ್ತೆ ಕೊಡಿ. ಅವ್ರು ಯಾಕೆ ಕೊಡೋದು? ಮಿನಿಸ್ಟರ್ ಅವರೇ, ನೀವು ಮತ್ತೆ ಉತ್ತರ ಕೊಡಿ. ಅವ್ರು ಹೋಗಿದ್ದಾರೆ. ನೀವು ಯಾಕೆ ಎದ್ದು ಹೇಳ್ತೀರಿ? ಇವತ್ತು ಡಿಜಿಟಲ್ ಲರ್ನಿಂಗ್ ಅಂತ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಕೆಲವರೆಲ್ಲ ಡಿಜಿಟಲ್ ಮತ್ತೆ ಡಿಸ್ಕಷನ್ ಮಾಡೋ ಮಿನಿಸ್ಟರ್ ಅವರೇ, ಲರ್ನ್ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ 200 ಎಕರೆ ಇರಬೇಕು, 300 ಎಕರೆ ಇರಬೇಕು, ಆ ಕಲ್ಪನೆಯನ್ನ ಇದ್ಬಿಟ್ಟವ್ರೆ. ನೀವು ಬೇರೆ ದೇಶಗಳಿಗೆ ಹೋದ್ರೆ 10 ಎಕರೆ 15 ಎಕರೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಿದೆ. ನೀವು ಅವಾರ್ಡ್ ತಗೊಂಡಿದ್ರಲ್ಲ, ಅದೆಷ್ಟು ಗೊತ್ತಿಲ್ಲ ನನ್ಗೆ ಎಷ್ಟು ಎಕರೆ ಇದೆ ಅಂತ. ಅಂದ್ರೆ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಹೇಳಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಏನು ಅಂತ ಹೇಳಿದ್ರೆ, ನೀವು ಹೊಡಿತೀರಾ, ನಾವು ಜೋಡಣೆ ಮಾಡ್ತೀರಿ ಅಂತ. ಒಳ್ಳೆ ಡೈಲಾಗು. ಅದಕ್ಕೆ ನಾನು ಹೇಳಿದ್ದು, ದೇಶಕ್ಕೆ ಒಂದೇ ವಿಶ್ವವಿದ್ಯಾಲಯ ಮಾಡಿಬಿಡ್ಬೇಕು. ಅದ್ಯಾವುದೋ ಇತ್ತಲ್ಲ, ಎಲ್ಲಿ ಮಹೇಂಜೋದರ ಯಾವುದೈತೆ, ಕಲಿಂಗ್ ಯೂನಿವರ್ಸಿಟಿ, ಕಳಿಂಗ, ನಳಂದ, ನಮ್ದೇ. ನಾನೆಲ್ಲಿ ಅವರೆಲ್ಲಿ, ನಾನು ಕಾಲದ ಕಸ. ನಾನು ಮಾಡ್ಬೇಡಿ, ಕರ್ನಾಟಕ ಒಂದೇ ಮಾಡಿ ಯೂನಿವರ್ಸಿಟಿ. ನಾವು ಇಲ್ಲಿ MLAಗಳಿದ್ದೀರಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಈ ಕೃಷ್ಣ ಅವ್ರಿಗೂ ಅದೇ ಪಾಡಿದೆ ಅನ್ಸುತ್ತೆ. ಕತ್ತನ್ ಪಟ್ಟಿ ಹಿಡ್ಕೊಂತಾರೆ ಬಂದು, ತಾಲೂಕನ್ ಮಾಡಿ ಹೇಳಲ್ಲ ಕೃಷ್ಣ ಅವರೇ, ಎಷ್ಟು ಒತ್ತಡ ಹಾಕ್ತಾರೆ. ಡಿವೈಡ್ ಮಾಡಿ, ತಾಲೂಕ್ ಜಾಸ್ತಿ ಮಾಡಿ ಅಂತಾರೆ, ಜಿಲ್ಲೆನ ಜಾಸ್ತಿ ಮಾಡಿ ಅಂತಾರೆ. ವಿದ್ಯೆಗೆ ಮಾತ್ರ ಕಡಿಮೆ ಮಾಡಿ ಅಂದ್ರೆ ಏನು? ಮುಚ್ಚಿ ಅಲ್ಲ, ಉದ್ದೇಶ ಏನು? ಮಾಡಿರೋದ್ನ ಒಂದು ನೋಡಿ, ನಿಮಗೂ ಗೊತ್ತಿದೆ. ಒಂದು ವಿಧಾನಸೌಧ ಕಟ್ಟಕ್ಕೆ ಎಷ್ಟು ಕಷ್ಟ ಇದೆ. ವಿಧಾನಸೌಧ ಮುಚ್ಚಿದ್ರೆ ಏನು, ಎಷ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿದ್ದಾರೆ. ಇಂಡೈರೆಕ್ಟ್ ಬೇಕಾದಷ್ಟು ಜನ ಇರ್ತಾರೆ ಅಲ್ಲಿ. ಅವರ ಉದ್ಯೋಗದ ಮೇಲೆ ಎಷ್ಟು ಪರಿಣಾಮ ಬೀರ್ತೈತೆ ನಿಮಗೆ? ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತತೆ? ಮುಚ್ಚುವಂತ ತಕ್ಷಣ, ಹೇಳಿದ ತಕ್ಷಣ ಒಂದು ನಿಮ್ಗೇನೋ ಹೆಲ್ಪ್ ಆಗ್ಬೋದು. ಕಟ್ ಮಾಡಿ, ಬೇರೆ ಯಾವ್ದಾನ ಮಾಡಿ. ಈಗ ನೀವು 2,000 ಕೊಡ್ತಾ ಇದ್ದೀರಾ, ಅಶೋಕ್ ಸಾಹೇಬ್ರೆ, 1,900 ಕೊಡಿ, ಏನು 100 ರೂಪಾಯಿ ಕಟ್ ಮಾಡಿದ್ರೆ ಯಾರು ಏನು ಅನ್ನಲ್ಲ. ಅಶೋಕ್ ಸಾಹೇಬ್ರೆ, 96% ಅಲ್ಲಿ SC/ST ಜನ ಕಲಿತಾ ಇದ್ದಾರೆ, ಬಡವರು, ಅತಿ ಬಡವ್ರಿ. ಆಮೇಲೆ 60% ಆ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಫ್ಯಾಕಲ್ಟಿ ಇಲ್ವಲ್ಲ. SC/ST ರಿಸರ್ಚ್ ನಡೀತಾ ಇಲ್ಲ ಯಾವ ಯೂನಿವರ್ಸಿಟಿಲೂ. ಹೇಳಿ, ನಾನು ಒಂದು ಯೂನಿವರ್ಸಿಟಿಲೂ ರಿಸರ್ಚ್ ನಡೀತಾ ನಾನು ಅಲ್ಲಿಗೆ ಇದು ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿನೇ ನಾವೇನು ಕಾನ್ಸೆಪ್ಟ್ ಇದೆ, ಜಿಲ್ಲೆಗೆ ಒಂದು ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಖಾಲಿ ಅದಕ್ಕೆ ಕೊಡ್ಲಿ ಪೆಟ್ಟು ಬೀಳ್ತದೆ. ಕಾನ್ಸೆಪ್ಟ್ ಏನಿದೆ ಅದು ಕೊಡ್ಲಿ ಪೆಟ್ಟು ಬೀಳ್ತದೆ, ವಿದ್ಯಾರ್ಥಿಗಳ ಮೇಲೆ ಬರ್ತೈತೆ. ಅಲ್ಲಿ ಕೆಲಸ ಮಾಡೋರ ಗತಿ ಏನು? ಈಗಾಗಲೇ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ ಅವರು. ಅವ್ರ ಮಕ್ಕಳನ್ನ ಎಜುಕೇಶನ್ ಕಳಿಸಿದ್ದಾರೆ, ಮಕ್ಕಳೆಲ್ಲ ಅಲ್ಲೇ ಸ್ಕೂಲು ಕಾಲೇಜ್ಗಳು ಹೋಗ್ತಾರೆ, ಅಲ್ಲಿ ಸ್ಟಾಫ್ ಇರೋರು.